ಜೋಡಿ ನಂಬರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದೊಂದು ವಿಶಿಷ್ಟ ಅನುಭವ. ಮೇಡಮ್ ಏನು ಸೂಪರ್ ಟೈಮಿಂಗ್ ಮೇಡಮ್. ಗೌರ್ನಮೆಂಟ್ ಏಡೆಡ್ ಕಾಲೇಜಿನಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಸಿಗ್ತಾ ಇದ್ದದನ್ನು ಬಿಟ್ಟು ಆಗಿದೆ. ಈ ಸೀರೆ ಎಷ್ಟು ಬೆಲೆ ಅಂತ ಹೇಳಮ್ಮೆ. ನಮಗೆ ಗೊತ್ತಿಲ್ಲ. ಹೊಡಿರಿ ಕಬ್ಬಲ್ಗೆ. ಮತ್ತು ಡ್ಯಾನ್ಸ್ ಅಂತೂ ನಾನು ಕರೀಲೇಬೇಡ್ರಿ, ಡ್ಯಾನ್ಸ್ ಅಂತೂ ನಾನು ಬರೋದಿಲ್ಲ ಅಂತಲೇ ಕಂಡೀಷನ್ ಹಾಕಿದ್ದು. ಬಟ್ ಮೊನ್ನೆ ಡ್ಯಾನ್ಸ್ ರೌಂಡ್ ಆದಾಗ ತುಂಬ ಚೆನ್ನಾಗಿ, ನನಗಿಂತ ಅವಳೇ ಫಸ್ಟ್ ಕಲ್ತ್ಕೊಂಡ್ಬಿಟ್ಟಿದ್ಲು. ನಮ್ಮದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಇಲ್ಲ. ಲವ್ ಮ್ಯಾರೇಜ್ ಇದ್ದರೆ ಒಂದು 20 ವರ್ಷಕ್ಕೆ ಮದುವೆ ಆಗ್ಬಿಡ್ತಾ ಇದ್ವಿ ಇಬ್ಬರು. ಬಿ ಎಡ್ಗೆ ಹೋದಾಗಲೂ ಅಷ್ಟು ಯಾರು ಕೇರಳದವಳು ಲೈನ್ ಆಗ್ತಿದ್ದೆ ನಾನು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1 ಸೀಸನ್ 3 ಕಂಟೆಸ್ಟೆಂಟ್ ಮಿಮಿಕ್ರಿ ಗೋಪಿ ಉಷಾರಾಣಿ ನಾವು ದಂಪತಿಗಳು ಇಲ್ಲೇ ಇದ್ದೀವಿ. ಸೊ ನಮ್ಮ ಕಡೆಯಿಂದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಜೋಡಿ ನಂಬರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದೊಂದು ವಿಶಿಷ್ಟ ಅನುಭವ. ಯಾಕಂದ್ರೆ ದಿನ ಶೂಟಿಂಗ್ ಅಂತ ನಾನು ಹೋಗ್ಬಿಡ್ತಾ ಇದ್ದೆ, ಸ್ಟೇಜ್ ಪ್ರೋಗ್ರಾಮ್ ಅಂತ ಹೋಗ್ಬಿಡ್ತಾ ಇದ್ದೆ. ಮನೆಯವ್ರು ಬಿಟ್ಟು ಮನೆಯವ್ರದ್ದೊಂದೇ ಕಂಪ್ಲೇಂಟ್ ಇತ್ತು, ಮನೇಲಿ ಯಾವಾಗಲೂ ನೀವು ಜಾಸ್ತಿ ಇರಲ್ಲ ಅಂತ. ಜೋಡಿ ನಂಬರ್ 1 ಬಂದಾಗಿನಿಂದ ಸುಮಾರು ನಮ್ಮ ಶ್ರೀಮತಿ ಅವ್ರ ಜೊತೆನೇ ವಾರದಲ್ಲಿ 2 ದಿನ 3 ದಿನ ಶೂಟಿಂಗ್ ಅಂತೇಳಿ ಜೊತೆಗೆ ಇದ್ಕೊಂಡು ಅವ್ರ ಜೊತೆನೇ ಆ್ಯಕ್ಟ್ ಮಾಡಿಕೊಂಡು ಅವ್ರ ಜೊತೆನೇ ಟಾಸ್ಕ್ ಮಾಡ್ಕೊಂಡಿರೋದು ಒಂಥರ ಖುಷಿ ಆಗ್ತಾಯಿದೆ. ನೆಕ್ಸ್ಟು ಸಿನಿಮಾಗಳಲ್ಲೂ ಈ ಥರ ಆಫರ್ ಬಂದರೂ ಬರ್ಬೋದು, ಹೆಂಡತಿ ಪಾತ್ರಕ್ಕೆ ನಮ್ಮ ಮಿಸಸ್ನೇ ಕೊಟ್ಬಿಡಿ, ಹೆಂಗಿದ್ರು ಒಂದಷ್ಟು ದಿನ ಜೊತೆಗೆ ಇರ್ಬೋದು ಅಂತ. ಯಾಕಂದರೆ ಇವರಿಂದ ಕಂಪ್ಲೇಂಟ್ಗಳು ಇದಾಗುತ್ತೆ. ತುಂಬ ಚೆನ್ನಾಗಿದೆ. ಏನು ಅನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಇದು ಫಸ್ಟ್ ಟೈಮ್ ನಮಗೆ ಕ್ಯಾಮ್ರಾ ಎಲ್ಲ ಫೇಸ್ ಮಾಡ್ತಾ ಇರೋದು. ಒಂಥರ ಖುಷಿ ಇದೆ, ಫಸ್ಟ್ ಟೈಮ್ ಅಲ್ಲ, ಹೊಸ ಅನುಭವ. ಜೊತೆಲಿದ್ದೀವಲ್ಲ ಅದೇ ಒಂದು ಖುಷಿ. ಈಗ ಇಷ್ಟು ವಾರದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಟ್ಟಿಗಿದ್ದೀವಲ್ಲ, ಅದೊಂದು ಸ್ವಲ್ಪ ನಮಗೆ ಬೆನಿಫಿಟ್ಟು. ಮನೇಲಿದ್ದರೆ ಒಟ್ಟಿಗಿರೋಕ್ಕಾಗಲ್ಲ ಜಾಸ್ತಿ. ಆದ್ದರಿಂದ ಜೋಡಿ ನಂಬರ್ಗೆ ಬಂದಮೇಲೆ ಸ್ವಲ್ಪ ಖುಷಿ ಜಾಸ್ತಿ ಇದೆ, ಒಟ್ಟಿಗೆ ಇರ್ತೀವಲ್ಲ ಅಂತ. ಸರ್ಗಿದೆ ಅಂದರೆ ಸಿಟ್ಟು ಬೇಗ ಬರುತ್ತೆ, ಅಂದರೆ ಅಷ್ಟೇ ಬೇಗ ಕೂಲ್ ಆಗಿಬಿಡ್ತಾರೆ. ಅಂದರೆ ಅಪರೂಪದ ಕೋಪ, ಅದು ದಿನ ಬರೋ ಕೋಪ ಅಲ್ಲ. ಇದು ಕೋಪ ಸಿಟ್ಟು ಎಲ್ಲ ನಮ್ಮ ಮಿಸಸ್ ಅವ್ರಿಗೆ ಜಾಸ್ತಿ ಇರೋದು. ಇಲ್ಲ, ಸಣ್ಣ ಪುಟ್ಟದಕ್ಕೆ ಅಷ್ಟೇ, ಅಂದರೆ ತಕ್ಷಣ ಬರುತ್ತೆ, ಹಾಗೇನೆ ಕಡಿಮೆ ಆಗಿಬಿಡುತ್ತೆ. ದೊಡ್ಡ ವಿಚಾರ ಅಂತ ಏನಿಲ್ಲ, ಆ ಥರ ಕಾರಣಗಳೇನಿಲ್ಲ ಸದ್ಯ ಇಷ್ಟು ವರ್ಷದಲ್ಲಿ. ಹೀಗೆ ಬೇರೆ ವಿಷಯಕ್ಕೇನಾದ್ರು ಬಂದಾಗ ಅಷ್ಟೇ, ಬೇರೆಯವ್ರ ವಿಷಯಕ್ಕೆ ಅದೇನಾದ್ರು ನಾವು ಡಿಸ್ಕಸ್ ಮಾಡೋಕೆ ಅದ್ರಲ್ಲಿ ಬಂದ್ಬಿಡುತ್ತೆ. ಒಂದು ಕೆಲಸ ಹೇಳಿರ್ತಾರೆ, ಆ ಕೆಲಸ ಏನೋ ಇನ್ನೊಬ್ಬರಿಗೆ ಹೇಳಿರೋದು, ಇಲ್ಲ ಆ ಕೆಲಸ ಆಗದಿರೋದು, ಆವಾಗ ಸುಮ್ಮನೆ ನೀವು ಮಾಡೋ ಕೆಲಸ ಇನ್ನೊಬ್ಬರಿಗೆ ಕೋಪ ಅಂತ ಸ್ವಲ್ಪ ಕಡಿಮೆ ಅಂತೇಳಿ ಆ ಥರ ಕೋಪ ಬಂದಿರ್ಬೋದು. ಇನ್ನು ಕೆಲವು ಸಿಕ್ಕಾಪಟ್ಟೆ ಸೀರಿಯಲ್ಗಳಲ್ಲೆಲ್ಲ ಫೇಮಸ್ ಕಾಮಿಡಿ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀರಾ. ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ? ನಮ್ಮದು ಅಂತಂದರೆ ನಿಮಗೆ ಗೊತ್ತಿದೆ, ಸುಮಾರು ಇನ್ನೇನು ನಂದು 20 ವರ್ಷದ ಮೇಲಾಯಿತು ಫೀಲ್ಡಿಗೆ ಬಂದು. 22-23 ವರ್ಷ ಆಯಿತು. ಸೊ ನನಗೆ ಆರ್ಕೆಸ್ಟ್ರಾ, ಸ್ಟೇಜು, ಸೀರಿಯಲ್ಲು, ಸಿನಿಮಾ ಮತ್ತು ಈ ಥರ ರಿಯಾಲಿಟಿ ಶೋ ಎಲ್ಲ ಖುಷಿ ಕೊಡ್ತಾಯಿದೆ. ಯಾಕಂದರೆ ನಾನು ಒಪ್ಕೊಂಡು ಬಂದವನು ಇದನ್ನು. ಯಾಕಂದರೆ ನನಗೆ ಗೌರ್ನಮೆಂಟ್ ಏಡೆಡ್ ಕಾಲೇಜಿನಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಸಿಗ್ತಾ ಇದ್ದದನ್ನು ಬಿಟ್ಟು ನಾನು ಈ ಕೆಲಸವನ್ನು ಒಪ್ಕೊಂಡಿರೋದ್ರಿಂದ ನಾನು ಇದನ್ನು ತುಂಬ ಶ್ರದ್ಧೆಯಿಂದನೇ ಮಾಡ್ತಾಯಿದ್ದೀನಿ. ಇದೊಂದು ನನಗೆ ಕಲಾದೇವಿ ಕೆಲಸ ಅಂತೂ ರಾತ್ರಿ 1 ಗಂಟೆ ಆಗಲಿ ಇಲ್ಲ ಬೆಳಗ್ಗೆ ತನಕ ಶೂಟ್ ಮಾಡಲಿ ಕಂಟಿನ್ಯೂಸ್ ನನಗೆ ಬೇಜಾರು ಅನ್ನೋದೇ ಇಲ್ಲ. ಯಾಕಂದರೆ ಈ ಒಂದು ಕೆಲಸವನ್ನು, ಆ ಕಲಾದೇವಿಯ ಕೆಲಸವನ್ನು ನಾನು ಒಪ್ಕೊಂಡು ಮಾಡ್ತಾ ಇರೋದ್ರಿಂದ ಬೇಜಾರಾಗೋ ಮಾತೇ ಇಲ್ಲ. ಕೆಲವೊಮ್ಮೆ ಶೂಟ್ ಮಾಡೋಕೆ ಹೇಳ್ತಾರೆ, ಸಾರಿ ಇಷ್ಟೊತ್ತು ನಿಂತ್ಕೊಬೇಕು, ನಿಮ್ಮನ್ನು ನಿಲ್ಲಿಸ್ಬಿಟ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸರ್ ಇಷ್ಟೊತ್ತೆಲ್ಲ ನಿಲ್ಲಿಸ್ಬಿಟ್ವಿ, ಬೇಜಾರು ಮಾಡ್ಕೊಂಬ ಸರ್, ಇನ್ನೊಂದು ಸ್ವಲ್ಪ ಸರ್ ಟೈಮ್ ಆಯಿತು ಸರ್ ಬೇಜಾರು ಮಾಡ್ಕೊಂಬಿಡಿ ಸರ್, ಬೆಳಗಿನ ಜಾವ 3 ಗಂಟೆ, ಬೆಳಗಿನ ಜಾವ 4 ಗಂಟೆ ಸರ್, ಇವತ್ತೊಂದಿನ 6-6:15 ಆಗ್ಬೋದು ಅನ್ನೋದೆಲ್ಲ ಇದೆ. ಆದರೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿ. 6:30 ಶೂಟಿಂಗ್ ಮಾಡಿ ಮತ್ತೆ 9 ಗಂಟೆ ಬೆಳಿಗ್ಗೆನೇ 2 ಅವರ್ ನಿದ್ದೆ ಮಾಡಿ ಶೂಟ್ ಮಾಡಿರೋದಿದೆ. ಆದ್ದರಿಂದ ನಾನು ಈ ಕೆಲಸವನ್ನು ಒಪ್ಪಿಕೊಂಡು ಮಾಡ್ತಾ ಇರೋದ್ರಿಂದ ನನಗೆ ಬೇಜಾರಿಲ್ಲ. ಕ್ಯಾಮ್ರಾ ಭಯ ಇದೆಯಾ? ಇದೆ ಮೇಡಮ್, ಇನ್ನೂ ಇಷ್ಟು ವಾರ ಆಗಿರೋ ಇನ್ನೂ ಸ್ವಲ್ಪ ಭಯ ಇದೆ. ವಾರ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ವಾರಕ್ಕೆ ಈಗ ಸ್ವಲ್ಪ ಚೇಂಜಸ್ ಇದೆ. ಇಲ್ಲ, ನನಗೆ ಕ್ಯಾಮ್ರಾ ಭಯ ಏನೂ ಗೊತ್ತೇ ಇಲ್ಲ. ಇವಳಿಗೆ ಆ್ಯಕ್ಷನ್ನು, ಕಟ್ಟು, ಕ್ಲೋಸಪ್ಪು ಬರೋದು ಅವೆಲ್ಲ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ ಬಂದು ಅದಕ್ಕೆ ಬೇಗ ಅಡ್ಜಸ್ಟ್ ಆದಳು. ಮತ್ತು ಡ್ಯಾನ್ಸ್ ಅಂತೂ ನಾನು ಕರೀಲೇಬೇಡ್ರಿ, ಡ್ಯಾನ್ಸ್ ಅಂತೂ ನಾನು ಬರೋದಿಲ್ಲ ಅಂತಲೇ ಕಂಡೀಷನ್ ಹಾಕಿದ್ದು. ಬಟ್ ಮೊನ್ನೆ ಡ್ಯಾನ್ಸ್ ರೌಂಡ್ ಆದಾಗ ತುಂಬ ಚೆನ್ನಾಗಿ, ನನಗಿಂತ ಅವಳೇ ಫಸ್ಟ್ ಕಲ್ತ್ಕೊಂಡ್ಬಿಟ್ಟಿದ್ಲು. ಒಂಥರ ಖುಷಿ ಆಯಿತು. ಡೈಲಾಗ್ ಹೇಳೋದು ಎಲ್ಲ ನೋಡಿದ್ರೆ ಪರವಾಗಿಲ್ಲಪ್ಪ, ಫಸ್ಟ್ ಟೈಮ್ ಅಂತ ಅನಿಸೋದಿಲ್ಲ. ಬಟ್ ಅದು ಕೊಟ್ಟದನ್ನ ಕೆಲಸನ ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾಳೆ. ನಮ್ಮದು ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜ್ ಇಲ್ಲ. ಲವ್ ಮ್ಯಾರೇಜ್ ಇದ್ದರೆ ಒಂದು 20 ವರ್ಷಕ್ಕೆ ಮದುವೆ ಆಗ್ಬಿಡ್ತಾ ಇದ್ವಿ ಇಬ್ಬರು. ಅರೇಂಜ್ಡ್ ಮ್ಯಾರೇಜ್ ನಮ್ಮದು. ಮುಂಚೆ ಮದುವೆಗೂ ಮುಂಚೆ ಹೆಂಗೆ ನೋಡ್ತಿದ್ದು?
ಅಲ್ಲ ನಾನು ಕಾಲೇಜ್ ಓದ್ತಾ ಇರೋದ್ರಿಂದ ನಮಗೆ ಒಂಥರ ಹೈಸ್ಕೂಲಲ್ಲೂ ಯಾರೋ ಒಂದು ಹುಡುಗಿ ನೋಡಿ ಆಹಾ ಇವಳು ನಮ್ಮ ಲವರ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಆಮೇಲೆ ಇನ್ನು PUC ಡಿಗ್ರಿಲಿಲ್ಲ, ಚೆನ್ನಾಗಿ ಓದಬೇಕು ಅಂತ ಆವಾಗಿಲ್ಲ. B.Edಗೆ ಹೋದಾಗಲೂ ಅಷ್ಟೇ ಯಾರೋ ಕೇರಳದವಳು ಲೈನ್ ಆಗ್ತಿದ್ದೆ ನಾನು. ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ, ಬರೀ ನಮ್ಮಲ್ಲೇ ನಂದು ಆ ಥರದ್ದು ಲವ್. ಆಮೇಲೆ ಕೆಲಸ ಮಾಡೋ ಕಡೆಯೂ ಒಬ್ಬರು ಆಫೀಸ್ ಸ್ಟಾಫು ಹೋಗ್ತಾಯಿದ್ರೆ, ಅವರು ಕೆಳಗಡೆ ನಾನು B.Edಲಿದ್ದೆ, ಅವರು PU ಸೆಕ್ಷನ್ ಹೈಸ್ಕೂಲ್ ಸೆಕ್ಷನ್ಲಿದ್ದರು. ಅವ್ರು ನೋಡೋದಷ್ಟೇ ಚೆನ್ನಾಗಿ ಇವ್ರ ಮದುವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ನಮ್ಗೆ ಯಾರನ್ನೂ ಹೋಗಿ ಮಾತಾಡಿಸಿ ಲೆಟ್ರ್ ಕೊಟ್ಟು ಮಕ್ಕುಗಿಸ್ಕೊಂಡೋ ಇಲ್ಲ ಒಪ್ಕೊಂಡು ಅದರ ಯಾವುದೂ ಇಲ್ಲ. ಆದ್ದರಿಂದ ಲವ್ ಅನ್ನೋದೆಲ್ಲ ಲೈನ್ ಹಾಕಿರೋದು ಅಂದರೆ ನಮ್ಮ ಮನಸ್ಸಿನಲ್ಲಿ ನಾನು ಲೈನ್ ಹಾಕ್ಕೊಟ್ಟಿರೋದು, ಇದು ನನ್ನ ಲವ್ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಇನ್ನು ಹೆಣ್ಮಕ್ಳಿಗೂ ಇರ್ತವೆ ಅವ್ರದ್ದೇ ಆಸೆ ಆಕಾಂಕ್ಷೆಗಳಿರುತ್ತೆ, ಲೈನ್ ನೋಡ್ಕೊಳ್ಳೋ ಮನಸ್ಸಲ್ಲಿ ಒಬ್ಬರು ಯಾರು ಇರ್ತಾರಲ್ಲ ಅವ್ರಿಗೂ ಇರಬೇಕು. ಮದುವೆ ಆದಾಗ ನಮ್ಮ ಜೋಡಿ ಏನಿರುತ್ತೆ ನಾವು ಆಗ್ತೀವಿ ಅಷ್ಟೇ. ಆ ಥರ ಅಂತ ಏನಿಲ್ಲ. ಹೊರಗೋಗಿದ್ದು ಕಡಿಮೆ, ನಾವು ಎಜುಕೇಷನ್ ಬಿಟ್ಟ ಮೇಲೆ ಮನೆಯೇ ಆಯಿತು. ಆ ಥರ ಹೊರಗಡೆ ಎಲ್ಲ ಹೋಗೋದು ನಾವು ಹುಡುಗರು ಫ್ರೆಂಡ್ಸ್ ಸ್ವಲ್ಪ ಮಾಡ್ಕೊಂಡಿರಲಿಲ್ಲ, ಅದರಿಂದ ಆ ಅನುಭವಗಳೆಲ್ಲ ನಮಗೆ ಕಡಿಮೆ. ಓ ಚರ ಬೇಜಾರು. ಇವರು ಒಂದಿನ ಇಲ್ಲಿ 15 ದಿನ ಮನೇಲೇ ಇರಲ್ಲ, ಇನ್ನೊಂದು 15 ದಿನ ಇರ್ತೀರಿ. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ದುಡಿಮೆ ಅಂತ ಹೋದಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಮನೇಲಿದ್ದಾಗ ಎಂಜಾಯ್ ಮಾಡ್ತೀವಿ ಅಷ್ಟೇ. ಇನ್ನು ಹೊರಗಡೆ ಹೋದಾಗ ಸ್ವಲ್ಪ ಫೀಲ್ ಆಗುತ್ತೆ ಇರಬೇಕಿತ್ತು ಅಂತ. ಆದರೆ ಕೆಲಸ ಅಂತ ಬಂದಾಗ ಇವರು ಬಿಡಲ್ವಲ್ಲ, ಮಾಡ್ಕೊಂಬರ್ಲಿ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ನೋಡಿ ನನಗೇನಿಲ್ಲ, ನಾನು ಮೊದಲೇ ಮದುವೆ ಆವಾಗಲೇ ಹೇಳಿದ್ದೆ, ನನ್ನ ಫೀಲ್ಡ್ ಮೊದಲು ಲೆಕ್ಚರಿಂಗ್ ಇತ್ತು. ಕರೆಕ್ಟಾಗಿ ಮದುವೆ ಆಗೋ ಹೊತ್ತಿಗೆ ನನ್ನ ಕೆಲಸ ಬಿಟ್ಟಿದ್ದು. ಬಿಟ್ಟ ಮೇಲೆ ಇವಳಿಗೆ ಹೇಳಿದೆ ಕೆಲಸ ನಾನು ಬಿಟ್ಟಿದ್ದೀನಿ, ಆದ್ದರಿಂದ ನಾನು ಹೋಗ್ತಾ ಇರೋದೆ ಸ್ಟೇಜು, TV ಶೋ, ಸಿನಿಮಾ ಎಲ್ಲ ಮಾಡ್ತೀನಿ, ಬರೋದು ಲೇಟ್ ಆಗ್ಬೋದು. ಆಮೇಲೆ ಸಿನಿಮಾ ಸೀರಿಯಲ್ ಮೇಲೆ ನಿಮ್ಗೆ ಗೊತ್ತು, ಹೆಂಗಸರು ನಮ್ಮ ಪಕ್ಕ ಇರ್ತಾರೆ, ಯಾರೋ ಹೆಂಡತಿ ಕ್ಯಾರೆಕ್ಟರ್ ಮಾಡಿರ್ತಾರೆ, ತಂಗಿ ಕ್ಯಾರೆಕ್ಟರ್ ಮಾಡಿರ್ತಾರೆ, ಇಲ್ಲ ಕೆಲವರು ನಾವು ಬರಬೇಕಾದ್ರೆ ಡ್ರಾಪ್ ತೊಗೊಳಕ್ಕೂ ಪಾಪ ಯಾರೋ ಒಂದು ಲೇಡಿ ಆರ್ಟಿಸ್ಟ್ ಬರ್ಬೋದು, ಅಥವಾ ಕಿಸ್ಸಿಂಗ್ ಸೀನ್ಗಳು ಇರ್ಬೋದು. ಆದ್ದರಿಂದ ಈ ಥರದವೆಲ್ಲ ಇರ್ತವೆ. ಇದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಅಭಿನಯ ಮಾಡೋರು, ನಮ್ಮದೊಂದು ಕುಟುಂಬ, ಅದು ಅಭಿನಯ ಅಷ್ಟೇ, ಜನಕ್ಕೆ ರಂಜನೆ ಕೊಡೋದು ಬೇರೆ ಎಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಸೋಷಿಯಲ್ ಮೀಡಿಯಾ ಸ್ವಲ್ಪ ನಾನು ಆ್ಯಕ್ಟಿವೇಶನ್ ಕಡಿಮೆ ಮೇಡಮ್. ನಾನು ಇಷ್ಟು ಫಾಲೋವರ್ಸ್ ಬೇಕು ಅಷ್ಟು ಫಾಲೋವರ್ಸ್ ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಮಾಡಲ್ಲ. ನಾನು ಏನು ಎಲ್ಲಾದರೂ ಹೋದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ನಾವೆಲ್ಲ ಹೋಗಿದ್ವಿ, ಇಂಥ ಕಡೆ ಹೋಗಿದ್ವಿ ಅನ್ನೋ ಫೋಟೋಗಳು ಹಾಕ್ಕೋತೀನಿ. ಇನ್ನು ಮಿಕ್ಕಿದಾಗೆ ನನ್ನ ಸ್ಟೇಜ್ ಶೋ ಪ್ರೋಗ್ರಾಮ್ ಎಲ್ಲ ಕೆಲವರೆಲ್ಲ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಆಗ್ತಾ ಇರೋದ್ರಿಂದ ನಾನು ಎಲ್ಲೂ ಏನೂ ಹಾಕೋಕ್ಕೆ ಹೋಗಲ್ಲ. ಫಾಲೋವರ್ಸು ಕಮೆಂಟ್ಸು ಇದ್ರ ಬಗ್ಗೆ ನಾನು ಏನೂ ತಿಳ್ಕೊಳ್ಳಲ್ಲ. ಜನ ಏನು ನೋಡಿ ನನಗೆ ಅನಿಸಿದ್ದನ್ನು ನಾನು ಹಾಕ್ಕೊಳ್ತೀನಿ ಅಷ್ಟೇ. ನಂಗೆ ಫಾಲೋವರ್ಸ್ ಬೇಕು, ವ್ಯೂಸ್ ಬೇಕು ಅಂತ ಹಪಾಯಿಸೋದಿಲ್ಲ. ಜನ ನೋಡಿ ಖುಷಿ ಪಡ್ತಾರೆ ಅಷ್ಟೇ. ಇಲ್ಲ, ಜಾಸ್ತಿ ನಾವು ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ಅದು ಬೇಡ ಅಂತ ನಾವು ಸುಮ್ಮನೆ ಎಷ್ಟು ಬೇಕಷ್ಟೆ. ಅದೆಲ್ಲಷ್ಟ ಫಾಲೋವರ್ಸ್ ಆಗಲಿ ಇಲ್ಲ ನಾವು ಏನಾದ್ರು ಕಮೆಂಟ್ ಹಾಕೋದಾಗಲಿ ಅವೆಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಎಷ್ಟು ಬೇಕಷ್ಟು ನೋಡ್ಕೊತೀವಿ ಅಷ್ಟೇ. ನೋಡಿ ನಾವು ಅದು ನಮಗೆ ಹಿರಿಯ ನಟರು ಎಲ್ಲ ಹೇಳಿದ್ದಾರೆ, ನಾವು 7 ಜನ್ಮದ ಪುಣ್ಯ ಮಾಡಿರೋರಂತೆ ನಟರುಗಳು ಅಂದರೆ ನಾವು ಹೋಗ್ತಾ ಇದ್ದರೆ ಪಕ್ಕದಲ್ಲೊಬ್ಬ ಎಷ್ಟೋ ಕೋಟ್ಯಾಧಿಪತಿ ಇರ್ತಾನೆ, ಅವ್ರನ್ನ ಯಾರು ಹೋಗಿ ಮಾತಾಡ್ಸಲ್ಲ, ಸೆಲ್ಫಿ ತಗೊಳ್ಳಲ್ಲ. ಆದರೆ ಒಂದು ಪುಟ್ಟ ಪಾತ್ರ ಮಾಡಿರುವಂಥ ಕಲಾವಿದರುಗಳನ್ನು ನೋಡಿ ಗುರುತಿಸ್ತಾರೆ, ನಗ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಸೆಲ್ಫಿ ತಗೋತಾರೆ. ಇವಾಗ ಮೊದಲು ಆಟೋಗ್ರಾಫ್ ತಗೋತಾಯಿದ್ರು, ಮನೆ ಕರೀತಾರೆ ಬನ್ನಿ ಸರ್ ಅಂತ. ನಮ್ಮನ್ನು ಎಷ್ಟು ಗೌರವಯುತವಾಗಿ ನೋಡ್ಕೊತಾರೆ ಅಂದರೆ ನಮಗೊಂದು ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟಿರುವಂಥ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳಾಗ್ಬೋದು, ನನ್ನ ಜನರಾಗ್ಬೋದು, ನಮ್ಮ ಹಿತೈಷಿಗಳಾಗ್ಬೋದು, ಬಂಧು ಬಳಗ ಆಗ್ಬೋದು, ಅವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಿದ್ರೆ ಅದು ಚಿಕ್ಕದು. ಹೃದಯಪೂರ್ವಕವಾಗಿ ಅವ್ರನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಆರಾಧಿಸ್ತೀವಿ, ಪೂಜಿಸ್ತೀವಿ.